ತುಲಾರಾಶಿಯವರು ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾರೋ ಅಷ್ಟು ಲಾಭದಾಯಕ. ನಿಮ್ಮ ಸ್ನೇಹಿತರು ಕೂಡ ಒಳ್ಳೆ ಮಾರ್ಗದರ್ಶನವನ್ನ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಾಡ್ತಾರೆ. ಮೀನರಾಶಿಯವರಿಗೆ ಈ ವಾರ ಕಷ್ಟಕರವಾಗಿರುತ್ತೆ. ಮಕರ ರಾಶಿಯವರು ಶಕ್ತಿನುಸಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ. ಸಿಂಹರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಜಯ, ಲಾಭ ನಿಮ್ಮದಾಗಿರತಕ್ಕಂಥದ್ದು ಈ ವಾರ. ಮಿಥುನ ರಾಶಿಯವರಿಗೆ ನಿಮ್ಮ ವೈರಿಗಳನ್ನ ಮೇಷರಾಶಿಯವರು ಈ ವಾರ ಮಣಿಸುವಂತರಾಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಿದ್ಧಿಯನ್ನ ಕನ್ಯಾ ರಾಶಿ ನೋಡುವಂತರಾಗ್ತೀರಾ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ಆದಂತಹ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಈ ಸಂಪೂರ್ಣ ವಾರದ ಆಗೋಗಿನ ಬಗ್ಗೆ, ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಅಂತೇಳಿ ನಾ ತಿಳಿಸ್ಕೊಡ್ತೇನೆ. ದಿನಾಂಕ 31ನೇ ತಾರೀಕಿಂದ 6ನೇ ತಾರೀಕು ಅಂದ್ರೆ ನಿಮಗೆ ರವಿವಾರದಿಂದ ಶನಿವಾರದವರೆಗೂ ಸಂಪೂರ್ಣ ಆಗುಹೋಗುವನ್ನ ತಿಳಿಸಿಕೊಡತಕ್ಕಂಥ ಕಾರ್ಯಕ್ರಮವಿದು. ಪರಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಈ ವಾರದ ಪಂಚಾಂಗದ ಫಲ. ಈ ವಾರ ಏನು ವಿಶೇಷತೆಗಳಿದೆ ಅಂತ ನೋಡೋದಾದ್ರೆ, ದಿನಾಂಕ 3ನೇ ತಾರೀಕು ಬುಧವಾರ ನಮಗೆ ಸಂಕಷ್ಟರ ಚತುರ್ಥಿ ಇರತಕ್ಕಂಥದ್ದು. ಗಣಪತಿ ಆರಾಧನೆಯನ್ನು ಮಾಡಿ ಬುಧವಾರದೊತ್ತು ಎಲ್ಲ ರೀತಿ ಶುಭವನ್ನ ಅಭಿವೃದ್ಧಿ ನೋಡುವಂತರಾಗ್ತೀರಾ. ದಿನಾಂಕ 5ನೇ ತಾರೀಕು ವಿಶ್ವ ಪರಿಸರದ ದಿನ. ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನದ ಆರ್ಥಿಕ ಶುಭಾಶಯಗಳು. ನಾವು ನಮ್ಮ ಧರ್ಮದಲ್ಲಿ ಪರಿಸರವನ್ನ, ಪ್ರಕೃತಿಯನ್ನ ದೇವರು ಅಂತ ನೋಡ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ದೇವರಿಗೆ ಪ್ಲಾಸ್ಟಿಕ್ಸ್ ಅನ್ನ, ಖಾಲಿ ಬಾಟ್ಲ್ಗಳನ್ನ, ತ್ಯಾಜ್ಯಗಳನ್ನ ಹಾಕ್ಬಾರ್ದು. ಹಾಕಿದ್ದೆ ಆದ್ರೆ ಎಲ್ಲ ಕರ್ಮಗಳು ನಮ್ಮನ್ನ ಬಾಧಿಸುತ್ತೆ. ಹಾಗಾಗಿ ಪ್ರಕೃತಿಯನ್ನು ಬೆಳೆಸೋಣ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಕಾಡಿನಲ್ಲಾಗಿರ್ಬೋದು, ಗಿಡಗಳ ಮರದ ಹತ್ರ, ರೋಡ್ಗಳಲ್ಲಿ ಪ್ಲಾಸ್ಟಿಕ್ಗಳನ್ನ ಹಾಕ್ಬೇಡಿ. ನದಿಗಳಿಗೆ ಬಟ್ಟೆಗಳನ್ನ ದೂರಬೇಡಿ. ನಿಮ್ಮಲ್ಲಿರತಕ್ಕಂಥ ಹಳೆ ತ್ಯಾಜ್ಯಗಳನ್ನ ನದಿಗೆ ಹಾಕ್ಬೇಡಿ. ಅದು ಡಸ್ಟ್ಬಿನ್ ಅಲ್ಲ. ಪ್ರಕೃತಿಯನ್ನ ಬೆಳೆಸೋಣ. ಶಕ್ತಿನುಸಾರವಾದ್ರೆ ಪ್ರತಿ ವರ್ಷ ಒಂದು ಮರವನ್ನ ನೆಟ್ಟಿ ಸಾಕೋಣ. ತುಂಬಾ ಜನ ಮರ ನೆಟ್ಬಿಡ್ತಾರೆ, ಆದ್ರೆ ಸಾಕೋದಿಲ್ಲ. ಒಂದು ಮರವನ್ನು ನೆಟ್ಟಿ ನಾವೇ ಅದನ್ನ ಪೋಷಣೆ ಮಾಡೋಣ. ಖಂಡಿತವಾಗಿಯೂ ಅವಾಗ ಪ್ರಕೃತಿ ದೇವತೆ ಅನುಗ್ರಹವಾಗುತ್ತೆ. ಎಲ್ಲ ಭಕ್ತಾದಿಗಳು, ಎಲ್ಲ ಹಿತೈಷಿಗಳು ಒಂದು ಗಿಡವನ್ನ ನೆಡಿ, ಪ್ರಕೃತಿಯನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಖಂಡಿತವಾಗಿಯೂ ಭಗವಂತನ ಅನುಗ್ರಹವಾಗುತ್ತೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ ಅಂದ್ರೆ ನಿಮ್ಮ ವೈರಿಗಳನ್ನ ಮೇಷರಾಶಿಯವರು ಈ ವಾರ ಮಣಿಸುವಂತರಾಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಮನಸ್ಸಿನ ಮಾತನ್ನ ಕೇಳಿ ಇನ್ನು ಯಥೇಚ್ಛವಾಗಿ ಲಾಭ ಲಭಿಸತಕ್ಕಂಥದ್ದು. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಲಾಭವನ್ನು ನೋಡುವಂತರಾಗ್ತೀರಾ. ಅಭಿವೃದ್ಧಿ ಸದಾಕಾಲ ನಿಮ್ಮೊಂದಿಗೆ ಇರತಕ್ಕಾಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಶುಭವನ್ನ, ಅಭಿವೃದ್ಧಿಯನ್ನ ಮೇಷರಾಶಿಯವರು ಈ ವಾರ ನೋಡುವಂತರಾಗ್ತಾರೆ. ಅಂದ್ರೆ ಮೇಷರಾಶಿಯ ವಾರ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ. ವೃಷಭ ರಾಶಿಯವರು ಈ ವಾರ ಸಂತೃಪ್ತಿಯಾದಂತಹ ಭೋಜನ ಮಾಡ್ತೀರಾ. ಆತ್ಮೀಯರ ಸ್ನೇಹಿತರ ಜೊತೆಗೆ ಸ್ವಲ್ಪ ಬಾಂಧವ್ಯ ವೃದ್ಧಿ ಆಗುತ್ತೆ. ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ನಡ್ಕೊಳ್ತೀರಿ. ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ಅಭಿವೃದ್ಧಿನ ನೋಡುವಂತರಾಗ್ತೀರಾ. ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಆಕ್ಟಿವ್ ಆಗ್ತಾ ಹೋಗುತ್ತೆ. ದೂರದ ಪ್ರವಾಸ ಮಾಡಿಕೊಂಡು ಮನಸ್ಸಿಗೆ ತೃಪ್ತಿಯನ್ನು ಪಡಿಸ್ಕೊಳ್ತೀರಾ. ಅಂದ್ರೆ ಎಲ್ಲ ವಿಚಾರದಲ್ಲೂ ಕೂಡ ಶುಭವನ್ನ, ಅಭಿವೃದ್ಧಿಯನ್ನ ವೃಷಭ ರಾಶಿಯವರು ಈ ವಾರ ಪಡಿತಾರೆ. ಅಂದ್ರೆ ಈ ವಾರವೂ ಕೂಡ ವೃಷಭ ರಾಶಿಯವರು ಶುಭವಾಗಿರತಕ್ಕಂಥದ್ದು, ಅಭಿವೃದ್ಧಿಯನ್ನ ನೋಡುವಂತಾಗಿರ್ತಕ್ಕಂಥ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಜಯ, ಲಾಭ ನಿಮ್ಮದಾಗಿರತಕ್ಕಂಥದ್ದು ಈ ವಾರ. ಮಿಥುನ ರಾಶಿಯವರಿಗೆ ಸನ್ಮಾನಗಳು, ನಿಮ್ಮ ಕೀರ್ತಿ ಬೆಳೆಯತಕ್ಕಂಥದ್ದು, ಸಮಾಜದಲ್ಲಿ ನಿಮ್ಮನ್ನ ಗುರುತಿಸತಕ್ಕಂಥದ್ದು ಈ ವಾರ ಆಗುತ್ತೆ.
ಎಲ್ಲ ರೀತಿಯ ಪ್ರೀತಿ ವಿಶ್ವಾಸಗಳನ್ನ ಈ ವಾರ ಗಳಿಸ್ಕೊಳ್ತೀರಿ. ನಿಮ್ಮ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ, ಅಭಿವೃದ್ಧಿ ಆಗತಕ್ಕಂಥದ್ದು. ಆತ್ಮೀಯ ಸ್ನೇಹಿತರಿಗೆ ಒಂದಷ್ಟು ಹೊತ್ತು ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸನ್ನು ಕೂಡ ತೃಪ್ತಿಪಡಿಸಿಕೊಳ್ತೀನಿ. ಅಂದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ವಾರ, ಅಭಿವೃದ್ಧಿ ನೋಡತಕ್ಕಂಥ ವಾರ, ಹಾಗೂ ಮನೆಯಲ್ಲಿ ಸಂಭ್ರಮದಿಂದ ನೆಮ್ಮದಿಯಿಂದ ಜೀವನ ಮಾಡತಕ್ಕಂಥ ವಾರ. ಅಂದ್ರೆ ಈ ವಾರ ಎಲ್ಲ ವಿಚಾರವೂ ಕೂಡ ಮಿಥುನ ರಾಶಿ ಚೆನ್ನಾಗಿದೆ, ಅಭಿವೃದ್ಧಿಯನ್ನ ತುಂಬಾ ಚೆನ್ನಾಗಿ ನೋಡುವಂತಾಗ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ವೈರಿಗಳ ವಿರುದ್ಧ ಜಯತ್ವಿಕೆ. ಕಟಕ ರಾಶಿಯವರು ಈ ವಾರ ನಿಮ್ಮ ವೈರಿಗಳನ್ನ ಮಣಿಸ್ತೀರ. ಮನಸ್ಸಿನ ಕೆಲವು ಇಷ್ಟೈಶ್ವರ್ಯಗಳು ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ, ಕೆಲಸ ಕಾರ್ಯಗಳಲ್ಲಿ ಆಕ್ಟಿವ್ನೆಸ್ ಕಾಣುವಂತರಾಗ್ತೀರಾ, ಹಾಗೂ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳು ಮತ್ತೆ ಚಾಲ್ತಿಗೆ ಬಂದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಈ ವಾರ ನಿಮಗೆ ಅನುಕೂಲದ ವಾರ, ಅಭಿವೃದ್ಧಿಯ ವಾರ. ಯಾವ ಕೆಲಸಗಳು ಸ್ವಲ್ಪ ನಿಂತೋಗಿತ್ತು ಎಫೆಕ್ಟಿವ್ಲಿ ಪ್ರಯತ್ನ ಪಡಿ, ಖಂಡಿತ ಆ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದರಲ್ಲಿ ಸುಖವನ್ನ, ಶಾಂತಿಯನ್ನ, ಪ್ರಮುಖವಾಗಿ ನೆಮ್ಮದಿಯನ್ನ ನೋಡುವಂತಾಗ್ತದೆ. ಅಂದ್ರೆ ಈ ವಾರ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಸಿಂಹರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಆಭರಣವನ್ನ, ಒಡವೆಗಳನ್ನ, ಒಂದಷ್ಟು ಮನೆಗೆ ಉಪಯುಕ್ತವಾದಂತ ವಸ್ತುಗಳನ್ನ ಖರೀದಿ ಮಾಡ್ತೀರಿ. ಅನುಕೂಲ ಇರತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಪಡೆಯತಕ್ಕಂಥದ್ದು. ಹಿಂದೆ ಆಗಿರತಕ್ಕಂಥ ಒಂದಷ್ಟು ತಪ್ಪುಗಳನ್ನ ಈ ವಾರ ಸರಿಪಡಿಸ್ಕೊಳ್ತೀರಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ ನಡೆಯುತ್ತೆ. ಶುಭ ಕಾರ್ಯಕ್ರಮ ಮನೆಯಲ್ಲಿ ಪ್ರಾರಂಭವಾಗತಕ್ಕಂಥದ್ದು. ಸ್ನೇಹಿತರೊಂದಿಗೆ ಸೇರಿ ಹೊಸ ಆವಿಷ್ಕಾರಗಳಿಗೆ ಕೈ ಹಾಕ್ತೀರಿ. ಅಂದ್ರೆ ಸಿಂಹರಾಶಿಯವರಿಗೆ ಈ ವಾರ ಶುಭದ ವಾರ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಪ್ರಾರಂಭಿಸಿ ಖಂಡಿತ ವಾರದ ಅಂತಿಮ ಭಾಗದಲ್ಲಿ ಶುಭವನ್ನ, ಅಭಿವೃದ್ಧಿಯನ್ನ, ಸುಖವನ್ನ ನೋಡುವಂತಾಗ್ತದೆ. ಸಿಂಹರಾಶಿಯವರಿಗೆ ಕೇಳಿಸ್ಕೊಂಡ್ರೆ ತುಂಬಾ ಜನಕ್ಕೆ ಖುಷಿ ಆಗತ್ತೆ. ಹಿಂದೆ 1-2 ವಾರಗಳು ಸ್ವಲ್ಪ ಕೈಗಟ್ಟಿಡೋದನ್ನ, ಸ್ವಲ್ಪ ಮನಸ್ತಾಪನ ನೋಡಿರ್ತೀರಿ. ಈ ವಾರ ಎಲ್ಲವೂ ಕೂಡ ದೂರವಾಗತಕ್ಕಂಥದ್ದು, ಶುಭವನ್ನ, ಅಭಿವೃದ್ಧಿಯನ್ನ ನೋಡುವಂತಾಗ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾರೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಇರತಕ್ಕಂಥದ್ದು. ಈ ವಾರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಿದ್ಧಿಯನ್ನ ಕನ್ಯಾ ರಾಶಿ ನೋಡುವಂತರಾಗ್ತೀರಾ. ಮನೆಗೆ ಹಿತೈಷಿಗಳು ಬರ್ತಾರೆ, ಅವರೊಂದಿಗೆ ಉತ್ತಮವಾದಂತ ವ್ಯಾಲ್ಯೂಬಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಿ. ಅದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಅಭಿವೃದ್ಧಿ ವಿಚಾರಕ್ಕೆ ದೊಡ್ಡದಾದಂತ ಹೆಜ್ಜೆನ ಇಡ್ತೀರಿ. ಅದು ನನ್ನ ಮನಸ್ಸಿಗೆ ನಾನಾ ರೀತಿಯ ಉಲ್ಲಾಸವಂತ ಕೊಡತಕ್ಕಂಥದ್ದು. ಸನ್ಮಾನಗಳು ಈ ವಾರ ನಿಮಗೆ ಲಭಿಸುತ್ತೆ. ಸಮಾಜ ನಿಮ್ಮ ಕೆಲಸವನ್ನ ಗುರುತಿಸಿ ಇನ್ನು 100 ಕೆಲಸಗಳನ್ನು ಕೊಡತಕ್ಕಂಥ ಅವಕಾಶಗಳು ನಿಮಗೆ ಬರತಕ್ಕಂಥದ್ದು. ಸರ್ಕಾರಿ ಕೆಲಸದ ವಿಚಾರದಲ್ಲಿ ಲಾಭದಾಯಕ ಕೂಡ ಆಗುತ್ತೆ. ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಸಂಪೂರ್ಣವಾಗಿ ಶುಭ, ಲಾಭ ಹಾಗೂ ಅಭಿವೃದ್ಧಿ ವಾರವಾಗಿ ಪರಿವರ್ತನೆಗೊಂಡಿರತಕ್ಕಂಥದ್ದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಸೌಖ್ಯವಿಲ್ಲ. ತುಲಾರಾಶಿಯವರಿಗೆ ಈ ವಾರ ಅಷ್ಟು ಸೌಖ್ಯವಾಗಿರೋದಿಲ್ಲ. ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಎಲ್ಲ ಕೆಲಸ ಕಾರ್ಯಗಳು ಅಡ್ಡಿ, ಆತಂಕ, ವಿಘ್ನ, ನಿಷ್ಠೂರ, ವಿಳಂಬದಿಂದಲೇ ಕೂಡಿರತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯಗಳನ್ನ ಇನ್ಯಾರೊಬ್ರು ಆಯ್ಕೆ ಮಾಡಿ ತಮ್ಮ ಕೆಲಸ ಅಂತ ಪೋಟ್ರೆ ಮಾಡ್ತಾರೆ. ಅದು ನಷ್ಟ, ಅದು ಸಂಕಷ್ಟವನ್ನು ತಂದು ಕೊಡತಕ್ಕಂಥದ್ದಾಗ್ಬಿಡುತ್ತೆ. ಹಾಗಾಗಿ ತುಲಾರಾಶಿಯವರು ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾರೋ ಅಷ್ಟು ಲಾಭದಾಯಕ. ಆದರೂ ಕೂಡ 100 ಚಾಲೆಂಜ್ಗಳು, ಸ್ವಲ್ಪ ಜನರ ನಿಷ್ಠೂರ, ಮನಸ್ತಾಪ, ಜನರೊಂದಿಗೆ ವಾಗ್ವಾದ ಈ ವಾರ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಣ್ಮೆಯಿಂದ ಬುದ್ಧಿವಂತಿಕೆ ಹೆಚ್ಚಿಗಿಡಿ, ಖಂಡಿತ ಶುಭವಾಗುತ್ತೆ.
ತುಲಾರಾಶಿಯವರು ಈ ವಾರ ಶಿವನನ್ನ ಆರಾಧನೆ ಮಾಡಿ ಆ ಪರಮಶಿವ ನಿಮ್ಮೆಲ್ಲ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಎಲ್ಲ ರೀತಿ ಇಷ್ಟೈಶ್ವರ್ಯವನ್ನ ಈಡೇರಿಸಿಕೊಡ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ನಾನಾ ರೀತಿಯ ಸಹಕಾರವನ್ನ ಹಾಗೂ ಸವಲತ್ತುಗಳನ್ನ ಈ ವಾರ ವೃಶ್ಚಿಕ ರಾಶಿ ಪಡೆದುಕೊಳ್ಳುವಂತಾಗ್ತದೆ. ಸರ್ಕಾರದ ವಿಚಾರದವರ ಕೆಲಸಗಳು ಸ್ಟ್ರಕ್ ಆಗಿದ್ರೆ, ಅಭಿವೃದ್ಧಿ ವಿಚಾರವಾಗಿ ಕುಂಠಿತವಾಗಿದ್ರೆ, ಏನನ್ನೋ ಗಳಿಸ್ಬೇಕು ಅಂತ ಗಳಿಸಕ್ಕಾಗದೆ ಒದ್ದಾಡ್ತಾ ಇದ್ರೆ ಎಲ್ಲವೂ ಕೂಡ ಶುಭವಾಗುತ್ತೆ. ಯಾರು ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ ಅಪೇಕ್ಷೆಯಿದ್ದೀರಿ, ಪ್ರಮೋಷನ್ ಅಪೇಕ್ಷೆಯಿದ್ದೀರಿ, ಪ್ರಯತ್ನ ಪಡಿ. ಖಂಡಿತ ಈ ವಾರ ಸ್ವಲ್ಪ ಮಟ್ಟಿಗಾದ್ರೂ ಶುಭವನ್ನ ಹಾಗೂ ಲಾಭವನ್ನ ನೋಡುವಂತಾಗ್ತದೆ. ಈ ವಾರ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಧನಲಾಭವಿದೆ. ಮಾಡತಕ್ಕಂತ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಉತ್ತಮ ಲಕ್ಷ್ಮಿ ಆಗಮವಾಗುತ್ತೆ. ಅದು ಅಭಿವೃದ್ಧಿ ನೋಡ್ತೀರಾ. ಒಬ್ಬ ಸ್ತ್ರೀ ಹೆಣ್ಮಗಳು, ನಿಮ್ಮ ತಾಯಿ, ತಂಗಿ, ಅಕ್ಕ, ತಂಗಿ, ಸಹೋದ್ಯೋಗಿ ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ನಿಮ್ಮ ಕಷ್ಟವನ್ನ ದೂರ ಮಾಡ್ಕೊಳ್ತಾರೆ. ದೂರ ಮಾಡ್ಕೊಳ್ಳೋ ಮುಖಾಂತರ ಅಭಿವೃದ್ಧಿಯ ವಿಚಾರದಲ್ಲಿ ನಿಮಗೆ ನಾನಾ ರೀತಿಯ ಸಹಕಾರವನ್ನು ಕೊಡುವಂತಾಗ್ತಾರೆ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಒಳ್ಳೆ ಮಾರ್ಗದರ್ಶನವನ್ನ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಾಡ್ತಾರೆ. ಯಾವಾಗಲೂ ಹೇಳ್ತೀವಿ, ಒಬ್ರು ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು, ಗುರುವಿನ ರೀತಿ. ಒಬ್ರು ಮಾರ್ಗದರ್ಶನವನ್ನ ಮಾಡಬೇಕು. ಯಾವ ವ್ಯಕ್ತಿಗೆ ಈ ಎರಡು ಲಭಿಸುತ್ತೋ ಆ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗ್ತಾನೆ. ತುಂಬಾ ಜನಕ್ಕೆ ನೀವು ಅಬ್ಸರ್ವ್ ಮಾಡಿ, ಎಲ್ಲವೂ ಕೊಟ್ಟಿರ್ತಾನೆ ಭಗವಂತ, ಆದ್ರೆ ಏನನ್ನ ಮಾಡಬೇಕು ಅಂತ ಒಂದು ದಾರಿ ಹೋಗಿಲ್ಲ. ಇನ್ನು ಕೆಲವರು ಸಣ್ಣ ಸಮಸ್ಯೆಗೆ ಏನೋ ತಲೆ ಮೇಲೆ ಬಿದ್ದವರಂಗೆ ಸ್ಟ್ರಕ್ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಹಿಂದೆ ಬೆನ್ನೆಲುಬಾಗಿ ಯಾರು ನಿಂತ್ಕೊಳ್ಳಲ್ಲ ಸಹಾಯ ಮಾಡೋದಕ್ಕೆ. ಎರಡೂ ಮೈನಸ್ ಪಾಯಿಂಟ್ಗಳನ್ನು ತುಂಬಾ ಜನ ಸಕ್ಸಸ್ ಅನ್ನು ಕಾಣೋದು ತುಂಬಾ ಕಷ್ಟವಾಗ್ಬಿಡುತ್ತೆ. ಆದ್ರೆ ಭಗವಂತ ಈ ವಾರ ವೃಶ್ಚಿಕ ರಾಶಿಯವರಿಗೆ ಇದನ್ನ ದಯಪಾಲಿಸ್ಕೊಟ್ಟಿದ್ದಾನೆ. ಒಬ್ಬ ಹೆಣ್ಮಗು ನಿಮ್ಮೆಲ್ಲ ಸಮಸ್ಯೆಗಳನ್ನ ದೂರ ಪಡಿಸ್ಕೊಟ್ಟು ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಒಬ್ಬ ಸ್ನೇಹಿತ ದಾರಿನ ತೋರಿಸ್ತಾನೆ. ಇಬ್ಬರಿಗೂ ಕೃತಜ್ಞತರಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ. ಖಂಡಿತ ಲಾಭ ಅಭಿವೃದ್ಧಿ ನಿಮ್ಮದಾಗಿರುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುಸು ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಧನುಸು ರಾಶಿಯವರಿಗೆ ಈ ವಾರ ಅಂದುಕೊಂಡಂತ ಕೆಲಸ ಕಾರ್ಯಗಳು ಅಂದುಕೊಂಡಂತ ರೀತಿಯಲ್ಲಿ ಆಗೋದಿಲ್ಲ. ಕಷ್ಟವಿರುತ್ತೆ. ಧನಹಾನಿ, ಮಹಾನಾನಿ ಆಗತಕ್ಕಂತಹ ಪರಿಸ್ಥಿತಿಗಳು, ಸಂದರ್ಭಗಳು ಜಾಸ್ತಿ ಇರತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿರೋ ಅಷ್ಟೇ ಪ್ರತಿಫಲ ಸಾಧ್ಯ. ಅತಿಯಾದ ತಲೆಬಿಸಿಯನ್ನ, ಅತಿಯಾದ ಪರಿಶ್ರಮದಿಂದ ಕೆಲಸ ಕಾರ್ಯ ಈ ವಾರ ನೀವು ಮುಂದೆ ನಿಂತು ಮುಗಿಸ್ಬೇಕಾಗತ್ತೆ. ಅವಮಾನಗಳು, ಅನುಮಾನಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ಭಾವಿಸುತ್ತೆ. ಯಾವ ಕೆಲಸವೂ ಕೂಡ ಆನ್ ಟೈಮ್ ಆಗೋದಿಲ್ಲ. ಇಟ್ ವಿಲ್ ಪೋಸ್ಟ್ಪೋನ್. ನಿಧಾನ ಆಗತಕ್ಕಂಥದ್ದು, ಮಂದಗತಿ ಆಗತಕ್ಕಂಥದ್ದು, ಇವತ್ತಾಗ ಕೆಲಸ ನಾಳೆ, ನಾಳೆಗೆ ಕೆಲಸ ನಾಳಿದ್ದು, ಈ ತರ ಪೋಸ್ಟ್ಪೋನ್ ಆಗ್ತಿರುತ್ತೆ. ಹಾಗಾಗಿ ಧನುಸ್ಸು ರಾಶಿಯವರು ಈ ವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಡಿ. ಅಷ್ಟು ಶುಭದ ವಾರವಲ್ಲ, ಎಚ್ಚರಿಕೆಯಿಂದ ನಡೆಯತಕ್ಕಂಥ ವಾರವಿದೆ. ಈ ವಾರ ಧನುಸ್ಸು ರಾಶಿಯವರು ಶಕ್ತಿನುಸಾರವಾಗಿ ನೀವು ನಿಮ್ಮ ಕುಲದೇವರನ್ನ ಆರಾಧನೆ ಮಾಡಿ. ನಿಮ್ಮೆಲ್ಲ ಸಂಕಷ್ಟ ದೂರವಾಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯ ಕೂಡ ಈಡೇರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮಕರ ರಾಶಿಯವರಿಗೆ ಸೌಖ್ಯ ಇರೋದಿಲ್ಲ. ನಾನಾ ರೀತಿಯ ಸಮಸ್ಯೆಗಳು, ಕಳ್ಳಕಾಕರ ಕಾಟ, ಅಕ್ಕಪಕ್ಕ ಮನೆಯವರ ಕಿರಿಕಿರಿ, ಮನಸ್ಸಿಗೆ ಏನೋ ಇದಂತ ಚಿಂತೆ, ಮನಸ್ಸಿಗೆ ತೃಪ್ತಿ ಇಲ್ಲರತಕ್ಕಂಥ ಜೀವನ, ಒಂದಷ್ಟು ವಿಚಾರದಲ್ಲಿ ಏರಿಳಿತಗಳು, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜೀವನದಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರನ್ನು ಮಾಡ್ಕೊಳತಕ್ಕಂಥ ಪರಿಸ್ಥಿತಿ. ಈ ತರ ನಾನಾ ಸಮಸ್ಯೆಗಳು, ನಾನಾ ಕಸಿಬಿಸಿ ಮಾಡತಕ್ಕಂಥ ಒಂದಷ್ಟು ಘಟನೆಗಳು ಜೀವನದಲ್ಲಿ ನಡೆಯುತ್ತೆ. ಅನ್ಕೊಳ್ಳದೇ ಇರತಕ್ಕಂಥ ಎಷ್ಟೋ ವಿಚಾರಗಳು ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಜಾಗೃತರಾಗಿ. ಅಂದುಕೊಂಡಂತ ಕೆಲಸಗಳು ಈ ವಾರ ಆಗೋದಿಲ್ಲ. ಜನರಿಗೆ ಮನಸ್ತಾಪ ಮಾಡ್ಕೊಳ್ತೀರಿ. ನಿಮಗೆ ನೀವೇ ಯಾಕೆ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ ಕೊರಗ್ತೀರಿ. ಆರೋಗ್ಯದಲ್ಲೂ ಕೂಡ ಏರುಪೇರಾಗುತ್ತೆ ಮಕರ ರಾಶಿಯವರಿಗೆ. ನಿಮ್ಮ ಆರೋಗ್ಯದ ಮೇಲೆ ಗಮನಹರಿಸಿ. ಈ ವಾರ ಮಕರ ರಾಶಿಯವರು ಶಕ್ತಿನುಸಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ. ನಿಮ್ಮೆಲ್ಲರ ಶತ್ರುವಿನ ಕಾಟಗಳು ದೂರವಾಗುತ್ತೆ. ಹಿತಶತ್ರುಗಳು ದೂರವಾಗ್ತಾರೆ.
ಭಗವತಿ ರಕ್ಷಾಕೋಚವಾಗಿ ನಿಮಗೆ ಅಭಿವೃದ್ಧಿಯನ್ನ ಶ್ರೀರಕ್ಷವಾಗಿ ಎಲ್ಲರ ಅಭಿಲಾಷೆಯನ್ನ ಈಡೇರಿಸಿಕೊಡ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಕುಂಭರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ, ಕಳೆದು ಹೋದ ವಸ್ತು ಸಿಗತಕ್ಕಂಥದ್ದು ಈ ವಾರ. ಕುಂಭರಾಶಿಯವರು ಒಂದು ತಿಂಗಳಿಂದ ಅದರ ವಸ್ತುಗಳನ್ನು ಕಳ್ಕೊಂಡ್ಬಿಟ್ಟಿದ್ರೆ, ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಹುಡುಕರು ಸಿಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಕೊರಗ್ತಾ ಇದ್ರೆ ವಸ್ತುವನ್ನು ಯಥೇಚ್ಛವಾಗಿ ಈ ವಾರ ಹುಡುಕಿ ಖಂಡಿತ ಕಳೆದು ಹೋದತಕ್ಕಂಥ ವಸ್ತು ಸುಲಭಿಸತಕ್ಕಂಥದ್ದು. ಅಭಿವೃದ್ಧಿ ನೋಡತಕ್ಕಂಥ ವಾರವಿದು. ನೂತನ ಚಿನ್ನಾಭರಣ ವಸ್ತುಗಳನ್ನು ಈ ವಾರ ಖರೀದಿ ಮಾಡ್ತೀರಿ, ಆಭರಣಗಳನ್ನು ಖರೀದಿ ಮಾಡ್ತೀರಿ, ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡಿರುತ್ತೆ, ಮಕ್ಕಳೊಂದಿಗೆ ನೀವು ಕೂಡ ಸೇರ್ಕೊಂಡದಷ್ಟು ಅಮೂಲ್ಯವಾದ ಸಮಯವನ್ನು ಕಳೀತೀರಿ. ಅಂದ್ರೆ ಈ ವಾರ ಎಲ್ಲ ವಿಚಾರದಲ್ಲೂ ಶುಭವನ್ನ, ಅಭಿವೃದ್ಧಿಗಳನ್ನ, ಮನಸ್ಸಿನ ಇಷ್ಟೈಶ್ವರ್ಯಗಳನ್ನು ಈಡೇರಿಸ್ಕೊಡ್ತೀರಿ ಅಂತ. ಅಂದ್ರೆ ಕುಂಭರಾಶಿಯವರಿಗೆ ಈ ವಾರ ಎಲ್ಲವೂ ಚೆನ್ನಾಗಿದೆ, ಒಳ್ಳೆ ಅಭಿವೃದ್ಧಿಯನ್ನ, ಮನಸ್ಸಿನ ಇಷ್ಟೈಶ್ವರ್ಯಗಳನ್ನ ಈ ವಾರ ಪಡೆದುಕೊಳ್ತೀರಿ. ನೀವೇನಾದ್ರೂ ನಿಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಇನ್ನು ಮದುವೆ ಸೆಟ್ ಆಗ್ತಾ ಇಲ್ಲ, ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ತುಂಬಾ ವಿಳಂಬವಾಗ್ತಾ ಇದೆ, ಸಾಲಬಾಧೆ ಜಾಸ್ತಿ ಆಗ್ತಾ ಇದೆ, ಸೂಕ್ತ ಪರಿಹಾರಗಳು ಬೇಕು ಅಂದ್ರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡಬಹುದು. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ನಿಮಗೆ ಆನ್ಲೈನ್ ಅಪಾಯಿಂಟ್ಮೆಂಟ್ ಕೂಡ ಸಿಗುತ್ತೆ, ಫೋನ್ ಕಾಲ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ಕೂಡ ಕೂತ ಸ್ಥಳದಲ್ಲೇ ಅಥವಾ ಇರೋ ಸ್ಥಳದಲ್ಲೇ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಅಥವಾ ನೇರವಾಗಿ ಕೂಡ ಭೇಟಿಯನ್ನ ಮಾಡಬಹುದು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯದಲ್ಲಿ ಅಲ್ಪ ಜಯವಿದೆ. ಈ ವಾರ ಕೆಲಸ ಕಾರ್ಯಗಳಲ್ಲಿ ಮೀನರಾಶಿಯವರು ಅಲ್ಪ ಮಟ್ಟದ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ನಾನಾ ರೀತಿಯ ಸಂಕಷ್ಟಗಳು, ನಾನಾ ರೀತಿಯ ವಿರೋಧಗಳು ಈ ಮಾಸ ನಿಮ್ಗೆ ಭಾಸತಕ್ಕಂಥದ್ದು. ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯಕ್ಕಾಗೋದಿಲ್ಲ, ಚಿಂತೆ ತುಂಬಾ ಕಾಡಿಸುತ್ತೆ ಈ ವಾರ ಮೀನರಾಶಿಯವರಿಗೆ. ಎಲ್ಲರ ವಿರೋಧವನ್ನು ಕಟ್ಕೊಳ್ತೀರಿ, ಈ ಕಡೆ ಲಾಭದಾಯಕವಾದಂತಹ ಫಲಗಳು ಲಭಿಸ್ತಾ ಇಲ್ಲ, ನಿಷ್ಠೂರ ಶತ್ರುಗಳ ಬಾಧೆ ಯಥೇಚ್ಛವಾಗಿ ಕಾಡಿಸ್ತಾ ಇರುತ್ತೆ. ಮೀನರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡೀ ವಾರ, ಇಲ್ಲದಿದ್ದರೆ ಧನ ನಷ್ಟ, ಕೊಂಚ ಮಟ್ಟಿಗೆ ಮನಃಶಾಂತಿಯನ್ನು ಕೂಡ ಕಳ್ಕೊಳ್ಳುವಂತಾಗ್ತದೆ. ಈ ವಾರ ಮೀನರಾಶಿಯವರು ಆಂಜನೇಯನ ಆರಾಧನೆ ಮಾಡಿ, ಮಹಾ ಆಂಜನೇಯ ಇವೆಲ್ಲ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಈಡೇರಿಸಿಕೊಡ್ತಾನೆ. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆ ಆರೋಗ್ಯವನ್ನ, ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಫಾಲೋ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ.